ತುಂಬ ದಿವಸದಿಂದ ನಮ್ಮನ್ನು ಫಾಲೋ ಮಾಡ್ತಾವ್ರೆ, ನಮ್ಮ ವಿಡಿಯೋಗಳು ನೋಡ್ತಾ ಇದ್ದಾರೆ. ಆಮೇಲೆ ವಾಸ್ತು ಕಲಿಯೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಏರೋನಾಟಿಕ್ ಇಂಜಿನಿಯರ್ ಇವರು ಅಲ್ವಾ. ಇದು ನೋಡಿ, ಹಳೆ ಕಾಲದಲ್ಲೆಲ್ಲ ಒಂದು ಗ್ರಿಲ್ಲು, ಕಿಟಕಿ, ವರಂಡ ಕಂಪಲ್ಸರಿ. ಮನೆ ಅಂದಮೇಲೆ ಒಂದು ವರಂಡ ಇರಲೇಬೇಕಿತ್ತು ಆ ಕಾಲದಲ್ಲಿ. ವರಂಡ ಇದ್ದರೆ ಅದೇನಾಗುತ್ತೆ ಅಂದರೆ, ಈ ಕೆಟ್ಟ ಗಾಳಿ ಏನಾದರೂ ಕೆಟ್ಟದ್ದು ಇದ್ದಾಗ ಈ ವರಂಡ ತಡೀತದೆ ಮನೆಗೇನು ಹಾನಿ ಆಗಬಾರ್ದು ಅನ್ನೋದು ಒಂದು ವರಂಡ ಅನ್ನೋದು. ಮುಂಚೆ ಹಳೆ ಕಾಲದಲ್ಲಿ ಒಂದು ವರಂಡ ಸಪ್ರೇಟ್ ಇರೋದು, ವರಂಡಗೆ ಸಪ್ರೇಟ್ ಗಿಲ್ಲು ಹಾಕ್ಕೊಳ್ಳೋರು. ಅದ್ರ ಒಳಗಡೆ ಮೇನ್ ಡೋರ್ ಇರೋದು. ಈ ಮೇನ್ ಡೋರಿಗೆ ಏನು ಬೀದಿ ತೋರಿಸ್ತಿರ್ಲಿಲ್ಲ. ಬೀದಿ ತೋರಬಾರ್ದು ಅನ್ನೋದು ಒಂದು ಒರಿಜಿನಲ್ ವಾಸ್ತು ಲೆಕ್ಕಾಚಾರ. ಲೈಟ್ ಹಾಕಿದ್ದು ಈ ಥರ ಡೇ ಟೈಮ್ ಕತ್ಲಿರಬಾರ್ದು ಮನೆಗಳಲ್ಲಿ, ಅರ್ಥ ಆಯ್ತಾ. ಇದು ಹೈಟ್ ಮಾಡಿದ್ಯಾ, ಅಲ್ಲೇನದು ಬಾಬಾ ವಾಶ್ರೂಮ್, ಸೌತ್ ವೆಸ್ಟಲ್ಲಿ ವಾಶ್ರೂಮ್. ಹಾಂ, ಕಟ್ಟಿದೆ. ಅದು ಈಗ ಏನು ಗೊತ್ತಾ, ಸ್ಥಾನಬಲ ಬೇರೆ, ದೈವಬಲ ಬೇರೆ, ಕೃಷಿ ಬಲ ಬೇರೆ. ಕೃಷಿ ಬಲದ ಮೇಲೆ ನಡ್ಕೊಂಡು ಹೋಗಿದೆ. ಸ್ಥಾನಬಲ ಒಂದಷ್ಟು ಸಿಗುತ್ತೆ, ಬಟ್ ಸೌತ್ ವೆಸ್ಟಲ್ಲಿ ಬಾತ್ರೂಮ್ ಇದ್ದಾಗ ಅದು ಸ್ವಲ್ಪ ಫೈನಾನ್ಷಿಯಲಿ ಈಗ 10 ರೂಪಾಯಿ ದುಡಿದ್ರೆ 2 ರೂಪಾಯಿ ಉಳಿತದೆ. ಅಲ್ಲಿ ಬಾತ್ರೂಮ್ ಇಲ್ಲಾಂದರೆ 10 ರೂಪಾಯಿ ದುಡಿದ್ರೆ 5 ರೂಪಾಯಿ ಉಳಿತದೆ, ಅಷ್ಟೇ ಡಿಫ್ರೆನ್ಸು. ನಮಸ್ಕಾರ ಸ್ನೇಹಿತರೆ, ಚಿಕ್ಕಮಗಳೂರು ಡಿಸ್ಟಿಕ್ಕು. ಯಾವೂರಿದು? ಗಡಗ್ನಳ್ಳಿ ಅಂತ. ಮೊದಲೇ ಪೋಸ್ಟು ಗಡಗ್ನಳ್ಳಿ ಗ್ರಾಮ. ಹಾಂ. ಸೊ ಇಲ್ಲಿಗೆ ಬಂದಿದ್ದೀವಿ. ನಮ್ಮ ತುಂಬ ದಿವಸದಿಂದ ನಮ್ಮನ್ನು ಫಾಲೋ ಮಾಡ್ತಾವ್ರೆ, ನಮ್ಮ ವಿಡಿಯೋಗಳು ನೋಡ್ತಾ ಇದ್ದಾರೆ. ಆಮೇಲೆ ವಾಸ್ತು ಕಲಿಯೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಏರೋನಾಟಿಕ್ ಇಂಜಿನಿಯರ್ ಇವರು ಅಲ್ವಾ. ಏರೋನಾಟಿಕ್ ಇಂಜಿನಿಯರು. ಅದು ವಾಸ್ತು ಕಲಿಯೋಕ್ಕೆ ತುಂಬ ಇಂಟ್ರೆಸ್ಟು ಇದೆ. ಮತ್ತು ಫಸ್ಟ್ ಅವ್ರ ಮನೆ ಒಂದು ಮಾಡಿದ್ದಾರೆ, ಏನೇನೋ ಮಾಡಿದ್ದಾರೆ. ಇದೊಂದು ಹಳೆ ಮನೆ ನೋಡ್ಕೊಂಡು ಅವ್ರು ಹೊಸ ಮನೆ ನೋಡೋಣ. ಚಿಕ್ಕ ಇದೇ ಮೇನು. ಹೌದು, ಈ ಮನೆ ಕೊಟ್ಟಿದೆ. ಅಲ್ಲ, ಹಳೆ ಮನೆ ಸೆಂಟ್ರ್ ಬಾಗಿಲು. ಹೌದು, ಸೆಂಟ್ರ್ ಬಾಗಿಲು. ಹೌದು, ಪೂರ್ವ ಬಾಗಿಲು ಈಶಾನ್ಯಕ್ಕೆ ಬರುತ್ತೆ. ಹೌದು, ಇದೇ ಸೆಂಟ್ರ್ ಬಾಗಿಲು ಮಾಡಿದ್ದಾರೆ. ಆದರೂ ಇದು ನೋಡಿ, ಹಳೆ ಕಾಲದಲ್ಲೆಲ್ಲ ಒಂದು ಗ್ರಿಲ್ಲು, ಕಿಟಕಿ, ವರಂಡ ಕಂಪಲ್ಸರಿ. ಮನೆ ಅಂದಮೇಲೆ ಒಂದು ವರಂಡ ಇರಲೇಬೇಕಿತ್ತು ಆ ಕಾಲದಲ್ಲಿ. ಹಳೆ ಕಾಲದಲ್ಲಿ ವರಂಡ ಕಂಪಲ್ಸರಿ. ಆಮೇಲೆ ನಿಮಗೆ ಮನೆ ಲೆಕ್ಕ ಇರೋದು. ವರಂಡ ಇದ್ದರೆ ಅದೇನಾಗುತ್ತೆ ಅಂದರೆ, ಈ ಕೆಟ್ಟ ಗಾಳಿ ಏನಾದರೂ ಕೆಟ್ಟದ್ದು ಇದ್ದಾಗ ಈ ವರಂಡ ತಡೀತದೆ ಮನೆಗೇನು ಹಾನಿ ಆಗಬಾರ್ದು ಅನ್ನೋದು ಒಂದು ವರಂಡ ಅನ್ನೋದು. ಸೊ ಬನ್ನಿ ಹೊರಗಡೆ ಹೋಗೋಣ, ಒಂದು ಮನೆ ನೋಡೋಣ. ಹಳೆ ಕಾಲದ ಮನೆ. ಸೊ ಇವರೆಲ್ಲ ಇದು ದಕ್ಷಿಣ ಅಲ್ವಾ, ಇದು ಉತ್ತರ. ಇದು ಉತ್ತರ. ಇದು ಇಷ್ಟ ಇದು. ಸೊ ಅವಾಗ ಇದೆಲ್ಲ ಏನಾಗಿದೆ, ದಕ್ಷಿಣದ ಗೋಡೆಗೆ ಇರಬೇಕು. ಯಾರನ್ನ ದೊಡ್ಡವರು ಏನೋ ಪಿತೃ ದೇವತೆಗಳ ಲೆಕ್ಕ ಇವರು ದಕ್ಷಿಣದ ಗೋಡೆಗೆ ಇರಬೇಕು. ಇವೆಲ್ಲ ಎದುರುಗಡೆ ಹಾಕ್ಬಿಟ್ಟವ್ರೆ. ಹೌದಾ, ಬನ್ನಿ ಹೊರಗಡೆ ಬನ್ನಿ. ನೋಡಿ, ಇದು ಮೇನ್ ಡೋರ್ ಲೆಕ್ಕ. ಮೇನ್ ಡೋರ್ ಇದೆ. ಮುಂಚೆ ಹಳೆ ಕಾಲದಲ್ಲಿ ಒಂದು ವರಂಡ ಸಪ್ರೇಟ್ ಇರೋದು, ವರಂಡಗೆ ಸಪ್ರೇಟ್ ಗಿಲ್ಲು ಹಾಕ್ಕೊಳ್ಳೋರು. ಅದ್ರ ಒಳಗಡೆ ಮೇನ್ ಡೋರ್ ಇರೋದು. ಈ ಮೇನ್ ಡೋರಿಗೆ ಏನು ಬೀದಿ ತೋರಿಸ್ತಿರ್ಲಿಲ್ಲ. ಬೀದಿ ತೋರಬಾರ್ದು ಅನ್ನೋದು ಒಂದು ಒರಿಜಿನಲ್ ವಾಸ್ತು ಲೆಕ್ಕಾಚಾರ, ಹೌದಲ್ವಾ. ಒಳಗಡೆ ಇರಬೇಕು, ಅದ್ರಿಗೆ ಆಚೆ ಒಂದು ವರಂಡ ಇರಬೇಕು. ಎಲ್ಲ ದಿಕ್ಕಲ್ಲೂ ಒಂದು ವರಂಡ ಇದ್ದು, ವರಂಡ ಸೇಫ್ಟಿ ಮಾಡಿ ಆಮೇಲೆ ಮೇನ್ ಡೋರು. ಅದು ವಾಸ್ತು ನಿಯಮ ಅದು. ಇವಾಗೇನು ಡೈರೆಕ್ಟ್ ಎಲ್ಲ 30-40 ಇರೋದ್ರಿಂದ ಎಲ್ಲ ಮಿಂಜನೆ ಮಾಡ್ಕೋಬೇಕಾಗ್ತದೆ. ಬಾ ಹೊರಗಡೆ ಬಾ. ಓಹೋ, ನೋಡಿ ಎಷ್ಟು ಚೆನ್ನಾಗಿದೆಯಾ. ಹಾಂ, ಮಟ್ಟಾಗಿದೆ. ನಮ್ಗೆ ಈ ಥರ ಇಷ್ಟ. ನಿಮಗೆಲ್ಲ ಬಿಲ್ಡಿಂಗ್ ಕಟ್ಟಬೇಕು, ದೊಡ್ಡ ಮೋಲ್ಡ್ ಹಾಕ್ಬೇಕು ಅಲ್ವಮ್ಮ. ನಿಮ್ಗೆ ಆ ಥರ ಇಷ್ಟ, ನಮಗೆಲ್ಲ ಈ ಥರ ಇಷ್ಟ. ಅಲ್ಲಿರೋರ್ಗೆ ಈ ಥರ, ಇಲ್ಲಿರೋರ್ಗೆ ಆ ಥರ. ಹಾಂ, ಉಲ್ಟಾ. ಸೊ ಇಲ್ಲಿ ಮತ್ತೆ ಇದು ಅಡುಗೆ ಮನೆನಾ? ಓಕೆ, ಲೈಟ್ ಹಾಕಮ್ಮ. ಇಲ್ಲಿ ಲೈಟ್. ಅದೇ ಇಲ್ಲೇ, ಅದೇ ಇದು ಈ ಕಡೆ ದಕ್ಷಿಣ ವಿಂಡೋ ಇಲ್ಲ. ಓಹೋ, ಶೆಡ್ನ ಅಟ್ಯಾಚ್ ಮಾಡಿದ್ಯಾ? ಕಾರ್ ಶೆಡ್ನ ಹಂಗೆ ಮಾಡಿದ್ದೀರಾ? ಇಲ್ಲಿ ವಿಂಡೋ ಕೊಟ್ಟಿಲ್ಲ. ಈ ವಿಂಡೋ ಕೊಟ್ಟಿಲ್ಲ ಅಂದರೆ ಸ್ವಲ್ಪ ಹಾಂ, ಲೇಟ್ ಮ್ಯಾರೇಜಸ್ ಸ್ವಲ್ಪ ಆ ಥರದ್ದು. ಹಾಂ, ಎಲ್ಲ ಸ್ವಲ್ಪ. ಇವರು ಯಾರು? ಓ, ತಂಗಿನಾ? ಓಕೆ. ನಾವು ಮದುವೆ ಆಗಿಲ್ಲ. ಮುಂದಿನ ವರ್ಷ ಹೊಸ ಮನೇಲಿ ಮಾಡಬೇಕು. ಲೈಟ್ ಹಾಕಿದ್ದು ಈ ಥರ ಡೇ ಟೈಮ್ ಕತ್ಲಿರಬಾರ್ದು ಮನೆಗಳಲ್ಲಿ, ಅರ್ಥ ಆಯ್ತಾ. ಇದು ಹೈಟ್ ಮಾಡಿದ್ಯಾ, ಅಲ್ಲೇನದು ಬಾಬಾ ವಾಶ್ರೂಮ್, ಸೌತ್ ವೆಸ್ಟಲ್ಲಿ ವಾಶ್ರೂಮ್. ಹಾಂ, ಕಟ್ಟಿದೆ. ಅದು ಈಗ ಏನು ಗೊತ್ತಾ, ಸ್ಥಾನಬಲ ಬೇರೆ, ದೈವಬಲ ಬೇರೆ, ಕೃಷಿ ಬಲ ಬೇರೆ. ಕೃಷಿ ಬಲದ ಮೇಲೆ ನಡ್ಕೊಂಡು ಹೋಗಿದೆ. ಸ್ಥಾನಬಲ ಒಂದಷ್ಟು ಸಿಗುತ್ತೆ,
ಬಟ್ ಸೌತ್ ವೆಸ್ಟಲ್ಲಿ ಬಾತ್ರೂಮ್ ಇದ್ದಾಗ ಅದು ಸ್ವಲ್ಪ ಫೈನಾನ್ಷಿಯಲಿ ಈಗ 10 ರೂಪಾಯಿ ದುಡಿದ್ರೆ 2 ರೂಪಾಯಿ ಉಳಿತದೆ. ಅಲ್ಲಿ ಬಾತ್ರೂಮ್ ಇಲ್ಲಾಂದರೆ 10 ರೂಪಾಯಿ ದುಡಿದ್ರೆ 5 ರೂಪಾಯಿ ಉಳಿತದೆ, ಅಷ್ಟೇ ಡಿಫ್ರೆನ್ಸು. ಆ 3 ರೂಪಾಯಲ್ಲಿ ಸೇಫ್ಟಿ ಗೇಮ್ ಮಾಡಿದ್ದಾರೆ ನಿಮ್ಮಪ್ಪ, ಓಕೆನಾ? ಸೇಫ್ಟಿನೇ. ಅದೇ ಸೇಫ್ಟಿ ಗೇಮ್. ಇದೊಂದು ಬೆಡ್ರೂಮು, ಓಕೆ ಬೆಡ್ರೂಮ್ ಇದೆ. ಓಕೆ. ನಾರ್ತ್ ಕಾರ ಟಚ್ ಆಗ್ದಂಗೆ ಹಾಂ, ಟಾಯ್ಲೆಟ್. ಇದು ಟೆಂಪಲ್. ಓ, ಟೆಂಪಲ್, ದೇವಸ್ಥಾನ ಆ ಕಡೆ ಏನು ಇದಿಲ್ಲ, ಅದು ಟಚ್ ಆಗಲ್ಲ. ಟಚ್ ಆಗಲ್ಲ. ಅಲ್ಲಿ ಬಾತ್ರೂಮ್ ಅದು ಮಾಡ್ಕೊಂಡಿದ್ದಾರೆ. ಬೆಡ್ರೂಮ್ ಮಾತ್ರ ಅಲ್ಲಿ ಮಾಡ್ಕೊಂಡಿದ್ದಾರೆ. ಮತ್ತು ಇದ್ರ ಮೇಲೆ ಹತ್ತೋದು ಏನಾದರೂ? ತಮ್ಮ ಯೂಸ್ ಮಾಡ್ತಾನೆ. ಓಕೆ ಓಕೆ ಅಲ್ಲಿ ಬಿಟ್ಟರೆ ಅಲ್ಲಿ ಏನು ರೂಮ್ಸ್ ಇಲ್ಲ. ಓಕೆ ಸೇಮ್ ಎಲ್ಲ ಒಂದೇ ಇದೆ. ಓಕೆ ಓಕೆ. ಸೊ ಅವ್ರಿಗೆ ಹತ್ತೋದು ಎಲ್ಲಿ? ಓ, ಇಲ್ಲೇ ಹತ್ತೋಗೋದು. ಓಹೋ. ಮನೆ ಒಳಗಡೆ, ಹೊರಗಡೆ ಯಾವುದಿಲ್ಲ. ಹಾಂ, ಅಲ್ಲ ಅವರು ಸಂಸಾರ ಮೇಲೆ ಇದೆಯಾ? ಸಂಸ್ಥೆ ಅವ್ರು ಮದುವೆ ಆಗಿಲ್ಲ ಇನ್ನು. ಓ, ಮದುವೆ ಆಗಿಲ್ಲ, ಸುಮ್ಮನೆ ಅವ್ರ ಮೇಲೆ ಮಲ್ಕೊಳ್ಳೋದು ಅಷ್ಟೇ. ವರ್ಕ್ ಫ್ರಮ್ ಹೋಮ್. ಓ, ವರ್ಕ್ ಫ್ರಮ್ ಹೋಮ್, ಸಾಫ್ಟ್ವೇರ್ ಇಂಜಿನಿಯರ್. ವರ್ಕ್ ಫ್ರಮ್ ಹೋಮು ಅಲ್ಲಿ ಕೆಲಸ ಮಾಡ್ತಾರೆ. ಹಾಂ, ಚೆನ್ನಾಗಿರುತ್ತೆ. ಅಲ್ಲಿ ಸ್ವಲ್ಪ ನೋಡ್ಬೋದಾ? ಹಾಂ, ಮಾಡ್ಬೋದು ಅಂದರೆ ದಕ್ಷಿಣಾಗ್ನೇಯ ಆಯಿತು. ಏನು ಮಾಡೋಕ್ಕಾಗಲ್ಲ ಈಗ, ಎಲ್ಲ ಮಾಡಬೇಕು ಅಂದರೆ ಆಗೋದಿಲ್ಲ, ಹೌದಾ? ಎಲ್ಲ ಒಂದು ಜೀವನನೇ ಕಾಂಪ್ರಮೈಸು. ಇನ್ನು ವಾಸ್ತು ಕಾಂಪ್ರಮೈಸ್ ಆಗಿಲ್ಲ ಅಂದರೆ ಹೆಂಗೆ, ಹೌದಲ್ವಮ್ಮ? ಈಗ ನಾವೇನೋ ಆಸೆ ಇಟ್ಕೊಂಡು ಮದುವೆ ಆಗಿ ಬರ್ತೀವಿ ಇಲ್ಲಿಗೆ, ಏನೇನೋ ಆಗ್ಬಿಡುತ್ತೆ. ಹಾಗಂತ ಬಿಟ್ಟು ಹೋಗಿ ಇದಿಲ್ವಲ್ಲ, ಅದು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಅದು ಬನ್ನಿರಿ ಹೊಸ ಮನೆ ನೋಡೋಣ. ಹಾಂ, ಥ್ಯಾಂಕ್ ಯು. ಸಮಯದ ಮೇಲೆ ನಮಗೆ ಡೆಮೊಲಿಷ್ ಮಾಡ್ತೀವಲ್ಲ.